ಅವರು ಬಹುಶಃ ಈಗ ಬೇಸತ್ತಿದ್ದಾರೆ. ಯಾಕೆಂದ್ರೆ ಮೊನ್ನೆ ಉಪಚುನಾವಣೆಗಳಲ್ಲಿ ಅವರು ಬಿಜೆಪಿ ಜೊತೆಗೆ ಅಲಯನ್ಸ್ ಮಾಡಿಕೊಂಡು ಕೂಡ ಚನ್ನಪಟ್ಟಣದಲ್ಲಿ ಹೋದ ಬಾರಿ ಏನ್ ವೋಟ್ ತಗೊಂಡಿದ್ರು ಅದಕ್ಕಿಂತ 12,000 ಕಮ್ಮಿ ಆಗಿದೆ. ಸೊ ಬಿಜೆಪಿನವರೇ ಅವ್ರಿಗೆ ದೋಖಾ ಮಾಡಿದ್ದಾರೆ. ಇವರಿಂದ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಬಿಜೆಪಿಗೆ ಏನೆಲ್ಲ ವೋಟ್ ಹಾಕ್ಸ್ಕೋಬೇಕೋ ಹಾಕ್ಸ್ಕೊಂಡ್ರು. ಬಿಜೆಪಿ ಅವರು ಪಾರ್ಲಿಮೆಂಟ್ ಸೀಟುಗಳು ಗೆದ್ಕೊಂಡ್ರು. ಆದ್ರೆ ಸ್ವಂತ ಕುಮಾರಸ್ವಾಮಿ ಅವರ ಮಗ ಅಲ್ಲಿ ಚುನಾವಣೆಗೆ ನಿಂತಾಗ ದಳ ವರ್ಸಸ್ ಬಿಜೆಪಿ ಆದಾಗ ದಳಕ್ಕೆ ಎಷ್ಟು ವೋಟ್ ಬಂದಿತ್ತು, ದಳ ಬಿಜೆಪಿ ಇಬ್ರು ಕೂಡಿದ್ರು ಕೂಡ ಅದಕ್ಕಿಂತ 12,000 ವೋಟ್ ಕಮ್ಮಿ ಆಗಿದೆ. ಅಂದ್ರೆ ಅಲ್ಲಿಗೆ ಬಿಜೆಪಿ ವೋಟ್ ಎಲ್ಲಿಗೋಯ್ತು? ಆದ್ರಿಂದ ಪಾಪ ಕುಮಾರಸ್ವಾಮಿ ಅವರು ಫ್ರಸ್ಟ್ರೇಟ್ ಆಗಿ ಆ ಸಿಟ್ಟು ಅವ್ರ ಮೇಲೆ ತೋರಿಸ್ಕೊಳಕ್ ಆಗಲ್ಲ, ಅದನ್ನ ಯಾವ್ದ್ಯಾವ್ದೋ ಬೇರೆಯವ್ರ ಮೇಲೆ ಹಿಟ್ ಅಂಡ್ ರನ್ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅವರು ಎಲ್ಲ ಇದೆಯಲ್ಲ CBI ED ಅವೆಲ್ಲ ಚೂ ಬಿಟ್ಟು ಮಾಡಿಸ್ತಾ ಇದಾರಲ್ಲ, ಮಾಡಿಸ್ಲಿ, ನಾವು ಅದನ್ನೆಲ್ಲ ಫೇಸ್ ಮಾಡ್ತೇವೆ. ಅವರು ಬಹುಶಃ ಈಗ ಬೇಸತ್ತಿದ್ದಾರೆ. ಯಾಕೆಂದ್ರೆ ಮೊನ್ನೆ ಉಪಚುನಾವಣೆಗಳಲ್ಲಿ ಅವರು ಬಿಜೆಪಿ ಜೊತೆಗೆ ಅಲಯನ್ಸ್ ಮಾಡಿಕೊಂಡು ಕೂಡ ಚನ್ನಪಟ್ಟಣದಲ್ಲಿ ಹೋದ ಬಾರಿ ಏನ್ ವೋಟ್ ತಗೊಂಡಿದ್ರು ಅದಕ್ಕಿಂತ 12,000 ಕಮ್ಮಿ ಆಗಿದೆ. ಸೊ ಬಿಜೆಪಿನವರೇ ಅವ್ರಿಗೆ ದೋಖಾ ಮಾಡಿದ್ದಾರೆ. ಇವರಿಂದ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಬಿಜೆಪಿಗೆ ಏನೆಲ್ಲ ವೋಟ್ ಹಾಕ್ಸ್ಕೋಬೇಕೋ ಹಾಕ್ಸ್ಕೊಂಡ್ರು. ಬಿಜೆಪಿ ಅವರು ಪಾರ್ಲಿಮೆಂಟ್ ಸೀಟುಗಳು ಗೆದ್ಕೊಂಡ್ರು. ಆದ್ರೆ ಸ್ವಂತ ಕುಮಾರಸ್ವಾಮಿ ಅವರ ಮಗ ಅಲ್ಲಿ ಚುನಾವಣೆಗೆ ನಿಂತಾಗ ದಳ ವರ್ಸಸ್ ಬಿಜೆಪಿ ಆದಾಗ ದಳಕ್ಕೆ ಎಷ್ಟು ವೋಟ್ ಬಂದಿತ್ತು, ದಳ ಬಿಜೆಪಿ ಇಬ್ರು ಕೂಡಿದ್ರು ಕೂಡ ಅದಕ್ಕಿಂತ 12,000 ವೋಟ್ ಕಮ್ಮಿ ಆಗಿದೆ. ಅಂದ್ರೆ ಅಲ್ಲಿಗೆ ಬಿಜೆಪಿ ವೋಟ್ ಎಲ್ಲಿಗೋಯ್ತು? ಆದ್ರಿಂದ ಪಾಪ ಕುಮಾರಸ್ವಾಮಿ ಅವರು ಫ್ರಸ್ಟ್ರೇಟ್ ಆಗಿ ಆ ಸಿಟ್ಟು ಅವ್ರ ಮೇಲೆ ತೋರಿಸ್ಕೊಳಕ್ ಆಗಲ್ಲ, ಅದನ್ನ ಯಾವ್ದ್ಯಾವ್ದೋ ಬೇರೆಯವ್ರ ಮೇಲೆ ಹಿಟ್ ಅಂಡ್ ರನ್ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅವರು ಎಲ್ಲ ಇದೆಯಲ್ಲ CBI ED ಅವೆಲ್ಲ ಚೂ ಬಿಟ್ಟು ಮಾಡಿಸ್ತಾ ಇದಾರಲ್ಲ, ಮಾಡಿಸ್ಲಿ, ನಾವು ಅದನ್ನೆಲ್ಲ ಫೇಸ್ ಮಾಡ್ತೇವೆ. ಅವರು ಬಹುಶಃ ಈಗ ಬೇಸತ್ತಿದ್ದಾರೆ. ಯಾಕೆಂದ್ರೆ ಮೊನ್ನೆ ಉಪಚುನಾವಣೆಗಳಲ್ಲಿ ಅವರು ಬಿಜೆಪಿ ಜೊತೆಗೆ ಅಲಯನ್ಸ್ ಮಾಡಿಕೊಂಡು ಕೂಡ ಚನ್ನಪಟ್ಟಣದಲ್ಲಿ ಹೋದ ಬಾರಿ ಏನ್ ವೋಟ್ ತಗೊಂಡಿದ್ರು ಅದಕ್ಕಿಂತ 12,000 ಕಮ್ಮಿ ಆಗಿದೆ. ಸೊ ಬಿಜೆಪಿನವರೇ ಅವ್ರಿಗೆ ದೋಖಾ ಮಾಡಿದ್ದಾರೆ. ಇವರಿಂದ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಬಿಜೆಪಿಗೆ ಏನೆಲ್ಲ ವೋಟ್ ಹಾಕ್ಸ್ಕೋಬೇಕೋ ಹಾಕ್ಸ್ಕೊಂಡ್ರು. ಬಿಜೆಪಿ ಅವರು ಪಾರ್ಲಿಮೆಂಟ್ ಸೀಟುಗಳು ಗೆದ್ಕೊಂಡ್ರು. ಆದ್ರೆ ಸ್ವಂತ ಕುಮಾರಸ್ವಾಮಿ ಅವರ ಮಗ ಅಲ್ಲಿ ಚುನಾವಣೆಗೆ ನಿಂತಾಗ ದಳ ವರ್ಸಸ್ ಬಿಜೆಪಿ ಆದಾಗ ದಳಕ್ಕೆ ಎಷ್ಟು ವೋಟ್ ಬಂದಿತ್ತು, ದಳ ಬಿಜೆಪಿ ಇಬ್ರು ಕೂಡಿದ್ರು ಕೂಡ ಅದಕ್ಕಿಂತ 12,000 ವೋಟ್ ಕಮ್ಮಿ ಆಗಿದೆ. ಅಂದ್ರೆ ಅಲ್ಲಿಗೆ ಬಿಜೆಪಿ ವೋಟ್ ಎಲ್ಲಿಗೋಯ್ತು? ಆದ್ರಿಂದ ಪಾಪ ಕುಮಾರಸ್ವಾಮಿ ಅವರು ಫ್ರಸ್ಟ್ರೇಟ್ ಆಗಿ ಆ ಸಿಟ್ಟು ಅವ್ರ ಮೇಲೆ ತೋರಿಸ್ಕೊಳಕ್ ಆಗಲ್ಲ, ಅದನ್ನ ಯಾವ್ದ್ಯಾವ್ದೋ ಬೇರೆಯವ್ರ ಮೇಲೆ ಹಿಟ್ ಅಂಡ್ ರನ್ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅವರು ಎಲ್ಲ ಇದೆಯಲ್ಲ CBI ED ಅವೆಲ್ಲ ಚೂ ಬಿಟ್ಟು ಮಾಡಿಸ್ತಾ ಇದಾರಲ್ಲ, ಮಾಡಿಸ್ಲಿ, ನಾವು ಅದನ್ನೆಲ್ಲ ಫೇಸ್ ಮಾಡ್ತೇವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.